ಇವತ್ತಾದರೂ ನಾನು ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಮಳೆ ನಮ್ಮ ಪ್ಲ್ಯಾನ್ನೇ ಚೇಂಜ್ ಮಾಡಿಬಿಡ್ತು ಅಂತಲೇ ಹೇಳ್ಬೋದು. ಏನು ಅಂತ ಹೇಳ್ತೀನಿ, ಪೂರ್ತಿ ವ್ಲಾಗ್ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ನಾನು ಮದುವೆಯಾಗಿ ಆಲ್ಮೋಸ್ಟ್ 3 ಇಯರ್ಸ್ 3.5 ಇಯರ್ಸ್ ಆಗ್ತಾ ಬರ್ತಿದೆ. ಇಲ್ಲಿಗೆ ಊರಿಗೆ ಬಂದಾಗೆಲ್ಲ ನಿಯರೆಸ್ಟ್ ಯಾವ್ಯಾವ ಪ್ಲೇಸಸ್ ಇದೆಯೋ ಅಲ್ಲಿಗೆಲ್ಲ ಹೋಗಿ ನೋಡ್ಕೊಂಬರ್ಬೇಕು ಅನ್ನೋದು ನನ್ನ ಆಸೆ. ಬಿಕಾಸ್ ನಾನು ಯಾರಿಗಾದ್ರೂ ನಾನು ಈ ಕಡೆ ಊರು ನೋಡು ಅಂತಂದರೆ ಅವ್ರು ಆಲ್ಮೋಸ್ಟ್ ನನ್ನ ಹತ್ರ ಟ್ರಿಪ್ಪು ಪ್ಲೇಸ್ನೇ ಸಜೆಷನ್ಸ್ ಕೇಳ್ತಾರೆ, ಯಾವ ಪ್ಲೇಸಸ್ ಚೆನ್ನಾಗಿರುತ್ತೆ ಏನು ಎತ್ತ ಅಂತೇಳಿ. ಬಟ್ ನಾನೇ ಯಾವುದು ಪ್ಲೇಸ್ಗೆ ಹೋಗಿರಲ್ಲ ಅವ್ರಿಗೆ ಹೇಳೋಕ್ಕೆ. ಸೊ ಹಾಗಾಗಿ ಇಲ್ಲಿಂದ ಕೊಲ್ಲೂರು ತುಂಬ ಹತ್ತಿರ ಅಂತೇಳಿ ಕೇಳ್ಪಟ್ಟೆ. 60 to 65 ಕಿಲೋಮೀಟರ್ ಇದೆ ಅಂತೇಳಿ. ಸೊ ಅವಾಗ ನನಗೆ ತುಂಬ ಆಸೆ ಆಯಿತು, ಇಲ್ಲ ಹೋಗಲೇಬೇಕು ಅಂತೇಳಿ. 2-3 ಡೇಸಿಂದ ಅನ್ಕೊತಾನೆ ಇದ್ವಿ ಇವತ್ತು ಹೋಗೋಣ ಅಂತೇಳಿ. ಬಟ್ ಮಳೆ ಹೆವಿ ಇರೋದ್ರಿಂದ ಎಲ್ಲ ಕಡೆ ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಕೊಟ್ಟಿದ್ರು. ಸೊ ಹಾಗಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತು ಡಿಸೈಡ್ ಮಾಡ್ಕೊಂಡ್ವಿ ರೆಡಿಯಾಗಿ ಕೂತಿರೋಣ, ಇನ್ ಕೇಸ್ ಮಳೆ ಏನಾದರೂ ನಿಂತರೆ ಹೊರಡೋಣ ಅಂತೇಳಿ. ಮಾರ್ನಿಂಗಿಂದನೂ ಮಳೆ ಬರ್ತಾನೆ ಇತ್ತು. ನನಗೆ ತುಂಬ ಬೇಜಾರಾಗಿತ್ತು, ಇವತ್ತು ಹೋಗೋಕ್ಕಾಗಲ್ಲ, ಇನ್ನೊಂದು 2 ಡೇಸಲ್ಲಿ ಬೆಂಗಳೂರಿಗೆ ಹೊರಟ್ಬಿಡ್ತೀವಿ, ಸುಮ್ಮನೆ ಏನಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತೇಳಿ. ಬಟ್ ನಮಗೆ ದೇವಿ ದರ್ಶನಕ್ಕೆ ಅದೃಷ್ಟ ಇತ್ತು ಅಂತ ಅನಿಸುತ್ತೆ. ನನ್ನ ಅದೃಷ್ಟಕ್ಕೆ 10:30ಗೆ ಮಳೆ ಸ್ಟಾಪ್ ಆಯಿತು. ಸರಿ ಅಂತೇಳಿ ಇಮ್ಮಿಡಿಯೇಟಾಗಿ 11 o'clock ಹೊರಟ್ವಿ. ಅರೌಂಡ್ 12:30 1 o'clock ಅಷ್ಟರಲ್ಲಿ ಇಲ್ಲೂ ಬಂದು ರೀಚ್ ಆದ್ವಿ. ಫಸ್ಟು ನಾವು ಹೋಗಿದ್ದೆ ಸೌಪರ್ಣಿಕಾ ನದಿಗೆ. ಈ ಹಿಂದೆ ನಮ್ಮ ಯಜಮಾನ್ರು 5 to 6 ಇಯರ್ಸ್ ಬ್ಯಾಕ್ ಬಂದಿದ್ರಂತೆ. ಅವ್ರಿಗೇನೋ ಈ ಥರ ಹುಷಾರಿರಲಿಲ್ಲ, ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ. ಅವರಿಗೆ ಎಲ್ಲ ಕ್ಲಿಯರ್ ಆದಮೇಲೆ ಇನ್ನೊಂದು ಸಲ ಬರ್ತೀನಿ ಅಂತೇಳಿ ಕೇಳ್ಕೊಂಡಿದ್ರಂತೆ. ಆದರೆ ಅಂದ್ಕೊಂಡಿರ್ಲಿಲ್ವಂತೆ ಅವರು ಹೆಂಡತಿ ಮಕ್ಕಳ ಜೊತೆ ಬರ್ತೀನಿ ಅಂತೇಳಿ. ನಿಮ್ಮಿಬ್ಬರನ್ನ ಕರ್ಕೊಂಬಂದು ದರ್ಶನ ಮಾಡಿಸ್ಬೇಕು ಅಂತ ಇತ್ತೇನೋ ಅಂತ ಹೇಳ್ತಾಯಿದ್ರು. ಸರಿ ಅಂತೇಳಿ ನದಿ ನೀರಿಗೆ ಸೌಪರ್ಣಿಕಾ ನದಿ ಹತ್ರ ಬಂದು ಸ್ನಾನ ಎಲ್ಲ ಮಾಡಿಕೊಂಡು, ಮೀನುಗಳಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು ನದಿಯೆಲ್ಲ ನೋಡಿ, ನೀರಲ್ಲಿ ಆಟ ಆಡಬೇಕು ಅಂತೆಲ್ಲ ಅನ್ನಿಸ್ಬಿಡ್ತು. ಆದರೆ ನಮಗೆ ಬೇಗ ಹೋಗಿ ದರ್ಶನ ಮಾಡಬೇಕಿತ್ತು. ಬಿಕಾಸ್ ಟೆಂಪಲ್ ಏನಾದರೂ 1:30 ಕ್ಲೋಸ್ ಮಾಡಿದ್ರೆ ಓಪನ್ ಆಗೋದೇ 4 o'clock ಇತ್ತು. ಆಲ್ರೆಡಿ ನಾವಿಲ್ಲಿ ಬಂದಾಗಲೇ 12:45 ಆಗಿತ್ತು. ಮಧ್ಯದಲ್ಲಿ ಎಲ್ಲೂ ಮಳೆ ಬರಲಿಲ್ಲ. ಬಟ್ ಅಂದರೂ ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡ್ಬಂದ್ವಿ. ಯಾಕಂದರೆ ಬೈಂದೂರ್ ಹತ್ರ ತುಂಬ ಸ್ವಲ್ಪ ಟರ್ನಿಂಗ್ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ, 2 ವೀಲರ್ ಬೇರೆ ಬಂದಿದ್ದೀವಿ, ಸೇಫ್ಟಿ ಪರ್ಪಸ್ ಮುಖ್ಯ ಅಂತ ಹೇಳಿ ಹಾಗೂ ಹೀಗೂ ದೇವಿ ದರ್ಶನಕ್ಕೆ ಅಂತ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನಿದ್ದಿದ್ದೇ 1/2 hour ಟೈಮು. ಸರಿ ಚಾನ್ಸ್ ತೊಗೊಳ್ಳೋದು ಬೇಡ ಅಂಥೇಳಿ ಹೋಗಿ ಡೈರೆಕ್ಟಾಗಿ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ವಿ. 10 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು. ಹಾಗೆ ಬರ್ಬೇಕಾದ್ರೆ ಊಟ ಎಲ್ಲ ಅಲ್ಲೇ ಪ್ರಸಾದ ಎಲ್ಲ ಇತ್ತು. ಹಾಗೆ ಅಲ್ಲಿ ವೀರಭದ್ರ ಸ್ವಾಮಿ ಮತ್ತು ಗಣೇಶ, ಸರಸ್ವತಿ ಇದೇ ಥರ 9 ಸುತ್ತ ದೇವಸ್ಥಾನಗಳು ದೇವಸ್ಥಾನದ ಒಳಗಡೆನೇ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ನೋಡಿದ ತಕ್ಷಣ ನನಗೂ ಸಮಾಧಾನ ಆಯಿತು. ಯಾಕಂದರೆ ನಾನು ಫಸ್ಟು ಒಂದು ಹಿಸ್ಟಾರಿಕಲ್ ದೇವಸ್ಥಾನ ನೋಡಿದ್ದು ಅಂತ ಅಂದರೆ ಇದೆ. ಇನ್ನು ನೆಕ್ಸ್ಟು ಬಂದು ಉಡುಪಿ. ಸೊ ನನಗಂತೂ ತುಂಬ ಸಮಾಧಾನ ಆಯಿತು. ಸರಿ ಅಂತೇಳಿ ಹೊರಟ್ವಿ. ಬಟ್ ಬೈಂದೂರ್ ಹತ್ರ ಅಂದ್ಕೊಂಡಿರಲಿಲ್ಲ, ನಾವು ಮಳೇಲಿ ಸಿಕ್ಕಾಕೊಂಡೇ ಬಿಟ್ವಿ. ಬೇರೆ ಪ್ಲೇಸಸ್ ಎಲ್ಲ ಸ್ವಲ್ಪ ಕವರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಮಳೆ ಹಾಗೂ ಹೀಗೂ ಸ್ವಲ್ಪ ನಿಲ್ತು. ಸರಿ ಅಂತೇಳಿ ಇಲ್ಲೊಂದು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿದ್ವಿ. ವ್ಯೂ ಅಂತೂ ಸಖತ್ತಾಗಿತ್ತು. ಅದು ಮಳೆ ಮೋಡಗಳು ಬಂದು ಬೈಂದೂರು ಬೆಟ್ಟದ ಮೇಲೆ ಕೂತಿರೋದು, ಆ ಮಣ್ಣಿನ ಸ್ಮೆಲ್ಲಿಗೂ ಆ ಬೀಸೋ ಗಾಳಿಗೂ ಅದಕ್ಕೂ ಅಲ್ಲಿನ ನೇಚರ್ಗೆ ಮನೆಗಳಿರೋದಕ್ಕೂ ಅದಕ್ಕೂ ಸಖತ್ ಅಂತ ಅನ್ನಿಸ್ತು ನನಗಂತೂ. ಸೊ ನಮ್ಮ ಪಾಪು ಅಂತೂ ತುಂಬ ಎಂಜಾಯ್ ಮಾಡ್ದ, 3 ಜನನೂ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಮಳೆ ಬಂದು ಹೋದ್ಮೇಲೆ ಅದರ ನೇಚರ್ ನೋಡಿ ಖುಷಿ ಪಡೋದೇ ಬೇರೆ ಅಂತ ಅನ್ನಿಸ್ತು. ಸೊ ನಾವಂತೂ ಇವತ್ತಿನ ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಎಲ್ಲ ಕೇಳ್ಕೊಂಡ್ವಿ. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.